ಹಲೋ ಫ್ರೆಂಡ್ಸ್, ವೆಲ್ಕಮ್ ಟೆಕ್ ಸ್ಮಾರ್ಟ್. ಫ್ರೆಂಡ್ಸ್, ಈ ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಿಮಗೊಂದು ನ್ಯೂಸು. ಇದು ನೀವು ಯಾರು ನೀಟ್ 2020 ಪ್ರಿಪೇರ್ ಆಗ್ತಾ ಇದ್ದಲ್ಲ ಅವ್ರಿಗೆ ಇದು ಒಂದು ಅಪಾರ್ಚುನಿಟಿ. ಇದು ಪಹಲ್ ಬ್ಯಾಚ್ ಫಾರ್ ನೀಟ್ 2021 ಅಂತ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ಕ್ರ್ಯಾಶ್ ಕೋರ್ಸ್ ಫಾರ್ ನೀಟ್ 21 ಇದು ಸ್ಟಾರ್ಟ್ ಆನ್ ಡಿಸೆಂಬರ್ 21 ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಇಲ್ಲಿ ಟಾಪ್ ಎಜುಕೇಟರ್ ನಾನು ಹೇಳ್ತೀನಿ ಯಾರು ಎಲಿಜಿಬಲ್ ಅಂತ. ಯಾರ್ಯಾರು ಇದ್ದಾರೆ ಟಾಪ್ ಎಜುಕೇಟರು? ಪ್ರಿಪೇರ್ ಫಾರ್ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ವಿತ್ ಟಾಪ್ ಎಜುಕೇಟರ್ ಯಾರು ಅಂದರೆ ಇಲ್ಲಿ ನೋಡಿ, ಕ್ರ್ಯಾಶ್ ಕೋರ್ಸ್ ಫಾರ್ ನೀಟ್ 2020 ಎಲ್ಲ ಟಾಪ್ ಎಜುಕೇಟರು, ಎಲ್ಲ 18+ ಎಕ್ಸ್ಪೀರಿಯನ್ಸ್ ಪರ್ಸನ್ಸು ಎಲ್ಲರೂ. ಓಕೆ, ಸ್ಟಾರ್ಟ್ ಆನ್ ಡಿಸೆಂಬರ್ 20% ಸ್ಟಾರ್ಟ್ ಆಗ್ತಾ ಇದೆ. ನೀವು ಯೂಸ್ ರೆಫರಲ್ ಕೋಡ್ ಟೇಕ್ ಇಟ್ ಸ್ಮಾರ್ಟ್ ಅಂತ ಯೂಸ್ ಮಾಡಿಕೊಂಡ್ರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಇಲ್ಲಿ ನೋಡಿ, ಪಹಲ್ ಬ್ಯಾಚ್ ನೀಟ್ 2020 ಯಾರೇ DR ಸಿಂಗ್, ಇವರು MBBS ಆಲ್ರೆಡಿ MBBS ವರ್ಕ್ ಮಾಡ್ತಾ ಇದ್ದಾರೆ. ಆಮೇಲೆ ಪಂಕಜ್ ತಳವಾರು, ಇವ್ರು ಯಾರಂದರೆ ಫಿಸಿಕಲ್ ಕೆಮಿಸ್ಟ್ರಿ ಎಕ್ಸ್ಪರ್ಟ್ ಇನ್ 24 ಇಯರ್ ಎಕ್ಸ್ಪೀರಿಯನ್ಸು ಇವ್ರಿಗಿದೆ. ಓಕೆ, ಎಲ್ಲ ಟಾಪ್ ಎಜುಕೇಟರ್ ಇದ್ದಾರೆ. ಆಮೇಲೆ ಆಶೀಶ್ ದೇವನ್, ಇವ್ರಿಗೆ 23 ಇಯರ್ ಕೋಚಿಂಗು. ಇವರು HOD ಆಫ್ LN ಆನ್ ಕೆರಿಯರ್ ಪಾಯಿಂಟು ಆಲ್ರೆಡಿ ಕೋಟಾದಲ್ಲಿ. ಆಮೇಲೆ ಪ್ರದೀಪ್ ಚಿತ್ತೋರ ಇದ್ದಾರಲ್ಲ, ಇವರು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇನ್ ದ ಟಾಪ್ ಇನ್ಸ್ಟಿಟ್ಯೂಟ್ ಕೋಟಾದಲ್ಲಿ ಇವರು ಡೈರೆಕ್ಟರ್ ಆಗಿದ್ದಾರೆ. ಓಕೆ, ಅದೇ ರೀತಿ ಸೌರಭ್ ಶರ್ಮಾ, ಇವರು ಎಕ್ಸ್ಪರ್ಟ್ ಟಾಪ್ ಆಲ್ ಇಂಡಿಯಾ ರ್ಯಾಂಕ್ ಇವ್ರದ್ದು ಎಷ್ಟಿದೆ ಅಂದರೆ 1, 5, 14, 17 ಇನ್ ಏಮ್ಸ್ ಇನ್ ನೀಟ್ UG ಎಲ್ಲ ಟಾಪ್ ಅವರು ತಗೋತಾ ಇದೆ. ನಿಮ್ಮೊಂದು ಒಳ್ಳೆ ಅಪಾರ್ಚುನಿಟಿ. ಯೂಸ್ ಕೋಡ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟೆಕ್ ಸ್ಮಾರ್ಟ್. ಫ್ರೆಂಡ್ಸ್, ಕರ್ನಾಟಕ ನೀಟ್ 2020 ಅಪ್ಡೇಟ್ಗೆ ನಿಮ್ಮಲ್ಲಿ ಸ್ವಾಗತ. ಫ್ರೆಂಡ್ಸ್, ಇದು ಸೀಟ್ ಮೆಟ್ರಿಕ್ಸ್ ಯಾವುದಂದರೆ, ಈಗ ಮೆಡಿಕಲ್ದು ಏನು ಮಾಪಪ್ ರೌಂಡ್ಸ್ ನಡೀತಾ ಇದೆಯಲ್ಲ, ಇದು 18 ಡಿಸೆಂಬರ್ ತನಕ ಅಪ್ಡೇಟ್ ಮಾಡಿದ್ದಾರೆ. ಸೊ ಇವಾಗ ಏನು ಮಾಡ್ತಾರೆ ಅಂದ್ರೆ, ಡೈಲಿ ಏನು ಮಾಪಪ್ ರೌಂಡ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಡೈಲಿ ಸೀಟ್ ಮೆಟ್ರಿಕ್ಸ್ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಸೊ ಇನ್ನೂ ಅಪ್ಡೇಟ್ ಮಾಡಬೇಕು. ಇದು ನಿನ್ನೆದು 18 ಡಿಸೆಂಬರ್ಗೆ ಅಪ್ಡೇಟ್ ಮಾಡಿದ್ದಾರೆ. ಆದರೆ ಇಲ್ಲಿ ಗೌರ್ಮೆಂಟ್ ಸೀಟು, ಇದು ಗೌರ್ಮೆಂಟ್ ಕೋಟಾ. ಇದು ಇಲ್ಲಿ BMCಯಲ್ಲಿ ಓನ್ಲಿ 1 ಸೀಟ್ ಇದೆ. ಸೊ ಅದೇ ರೀತಿ ಡಾಕ್ಟರ್ ಅಂಬೇಡ್ಕರ್ ಅಂದರೆ AMCಯಲ್ಲಿ 1 ಸೀಟ್ ಇದೆ GMಗೆ. ಓಕೆ, ಅದೇ ರೀತಿ ಇದರಲ್ಲಿ MSRMC ಬೆಂಗಳೂರಲ್ಲಿ 2 ಸೀಟ್ ಇದೆ, GM 1, SCG 1. ಸೊ ಇದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ನಾರ್ಮಲ್ ಇದ್ದರೆ ಎಲ್ಲರೂ GMಲ್ಲಿ ತೊಗೋಬೋದು. GMಲ್ಲಿ ಅದು ನಿಮ್ಗೆ ನೆನಪಿರಲಿ. ಆಮೇಲೆ MMCಯಲ್ಲಿ 1 ಸೀಟ್ ಇದೆ. ಸೊ ಆಲ್ಮೋಸ್ಟು NMC ರಾಯಚೂರಲ್ಲಿ ನೋ ಸೀಟು. ಅದೇ ರೀತಿ ದಾವಣಗೆರೆ ಡಿಸ್ಟಿಕಲ್ಲಿ 1 ಸೀಟ್ ಇದೆ, ಶಿವಮೊಗ್ಗ 1 ಸೀಟ್ ಇದೆ, SJIMC 1 ಸೀಟ್ ಇದೆ, SSIMC 1 ಸೀಟ್ ಇದೆ. ಟೋಟಲ್ 12 ಸೀಟ್ ಇದೆ GMಗೆ. ಓಕೆ, ಆಮೇಲೆ SCGಗೆ 3 ಸೀಟು, ಆಮೇಲೆ 2AKಗೆ 2 ಸೀಟು. ಸೊ ಇದನ್ನು ಯಾರು ಜಾಸ್ತಿ ಚಾನ್ಸ್ ಇರುತ್ತಂದರೆ, ಯಾರು ನಿಯರ್ ಬೈ ರ್ಯಾಂಕು, ಈಗೇನು ಕಟ್ಟಾಪ್ ಇದಿಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಮದು 2AKದು ಕಟ್ಟಾಪ್ ಇದೆ ಅಂತ ತಿಳ್ಕೊಂಡು, 2AG ಅಂತ ತಿಳ್ಕೊಂಬಿಡಿ. ಕಟ್ಟಾಪು ಫಾರ್ ಎಕ್ಸಾಂಪಲ್ 93 ಇದೆ ಅಂತ ತಿಳ್ಕೊಳ್ಳಿ. ಯಾರು 95, 96 ಆಸ್ಪಾಸ್ ಇದೆಯಲ್ಲ ಅವ್ರಿಗೆ ಇದು ಚಾನ್ಸ್ ಇದೆ. ಗೌರ್ಮೆಂಟ್ ಕೋಟಾ ಇಲ್ಲಿ ಹೇಳ್ತಾ ಇರೋದು ನಾನು, ಇದು ಗೌರ್ಮೆಂಟ್ ಕೋಟಾ. ಸೊ ಟೋಟಲ್ 18 ಸೀಟ್ ಇದೆ. ಸೊ 18 ಸೀಟ್ಗೆ ನೀವು ಮಾಪಪ್ ನೋಡಿ ಟ್ರೈ ಮಾಡ್ಬೋದು. ಯಾರಿಗೆ ಇಂಟ್ರೆಸ್ಟ್ ಇದೆಯಲ್ಲ ಅವ್ರು ಮಾತ್ರ ಹೋಗಿ. ಸೊ ಅನ್ನೆಸೆಸರಿ ಹೋಗ್ಬೇಡಿ. ಜಾಸ್ತಿ ರ್ಯಾಂಕ್ ಇರೋದವರೆಲ್ಲ ಹೋಗಿ ಈ ಉಪಯೋಗ ಆಗಲ್ಲ. ಯಾಕಂದರೆ ಗೌರ್ಮೆಂಟ್ ಸೀಟ್ ತೊಗೋರಿದ್ರಿಂದ, ಇನ್ ಕೇಸ್ ನೀವು GM ತೊಗೋರಿದ್ರೆ ನೀವು ಡಿಫ್ರೆಂಟ್ DD ತೊಗೊಂಡು ಹೋಗಿ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಅಲ್ಲಿ ಏನು ಮಾಡಬೇಕಂದ್ರೆ, ನೀವು ರ್ಯಾಂಕ್ ಪ್ರಕಾರ ರಿಜಿಸ್ಟ್ರೇಷನ್ ಮಾಡ್ತಾರಲ್ಲ, ಡೋಂಟ್ ವರಿ, ನಿಮಗೆ ರ್ಯಾಂಕ್ ಪ್ರಕಾರನೇ ಕೊಡೋದು. ಅಲ್ಲಿ ಯಾರು ಫಸ್ಟ್ ಇನ್ ಫಸ್ಟ್ ಔಟ್ ಅಂತಿರಲ್ಲ, ಫಸ್ಟ್ ಯಾರು ರ್ಯಾಂಕ್ ಪ್ರಕಾರ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ, ರಿಜಿಸ್ಟ್ರೇಷನ್ ಪ್ರಕಾರನೇ ಅವರು ಚೂಸ್ ಮಾಡ್ತಾ ಹೋಗೋದು. ಅವರು ರ್ಯಾಂಡಮಲ್ಲಿ ಹೋಗಲ್ಲ. ಅದಕ್ಕೋಸ್ಕರ ಬಿಫೋರ್ ಹೋಗಿ ಅವರು ನಿಮ್ಮ ರ್ಯಾಂಕ್ ಪ್ರಕಾರ ನಿಲ್ಲಿಸಿ ಆಮೇಲೆ ಕೊಡ್ತಾರೆ. ಓಕೆ, ಜನರಲ್ ಮಾಡಿದ್ದು ನೆಕ್ಸ್ಟ್ ನಾನು ಹೇಳ್ತೀನಿ ನಿಮಗೆ GMP ಎಷ್ಟಿದೆ ಅಂತ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.